ಅಪಶಕುನ. ನಿನ್ನ ನೆರಳೇ ದುರದೃಷ್ಟ ತರೋದು. ಹೌದು ಶೆಟ್ರೆ, ನಾಯಿಗಳು ಇವನ ಮನೆಗೆ ಬರೋದಿಲ್ಲ. ದುರದೃಷ್ಟ ಇವನ ಜೊತೆಗೆ ಅಂಟಿಕೊಂಡಿದೆ. ಶೆಟ್ರೆ, ನಾನು ಯಾರಿಗೂ ಕೇಡು ಮಾಡಿಲ್ಲ. ನಾನು ದುಡಿತೀನಿ, ಪ್ರಾರ್ಥನೆ ಮಾಡ್ತೀನಿ. ನನ್ನ ನೋವನ್ನ ಯಾಕೆ ಅಪಹಾಸ್ಯ ಮಾಡ್ತೀರಾ? ನೋವು ನಮ್ಮಂಥ ಶ್ರೀಮಂತರಿಗೆ ಮನರಂಜನೆ ಕೊಡುತ್ತೆ. ಏನ್ ಮಾಡ್ತೀಯಾ? ನನ್ ತಲೆ ಮೇಲೆ ಮಡಕೆ ಹೊಡೀತೀಯಾ? ಬಾ ಇಲ್ಲಿಂದ, ಬಡತನ ಜಾಗ ಬಿಟ್ಟು ಹೋಗೋಣ. ದೇವಪ್ಪ ಅವರು ಹೋಗೋದನ್ನೇ ನೋಡ್ತಾನೆ. ಪ್ರಿಯ ಕೇಳುಗರೆ, ಇಂದು ನಾನು ನಿಮಗೆ ಹೇಳಲಿರುವ ಕತೆ ಚಂದನವಾಡಿ ಎಂಬ ಸಣ್ಣ ಊರಿಂದು. ಅಲ್ಲಿ ಒಬ್ಬ ಮಡಿವಾಳನಿದ್ದ. ಅವನ ಹೆಸರು ದೇವಪ್ಪ. ಅವನು ಎಷ್ಟು ಬಡವನೆಂದರೆ ಅವನ ಮನೆಯಲ್ಲಿ ಒಂದು ಹೊತ್ತಿನ ಊಟಕ್ಕೂ ದಾರಿ ಕಾಣುತ್ತಿರಲಿಲ್ಲ. ಆದರೆ ಅವನ ಮನಸ್ಸು ಮಾತ್ರ ಚಿನ್ನದಂತೆ ಪ್ರಾಮಾಣಿಕವಾಗಿತ್ತು. ಅವನ ಹೆಂಡತಿ ಲಕ್ಷ್ಮಿ ಮತ್ತು ಮಗ ಮಂಜು, ಈ ಮೂವರ ಕುಟುಂಬವೇ ಅವನ ಲೋಕ. ಆ ದಿನ ಸಂಜೆಯ ವೇಳೆ ಸೂರ್ಯನೂ ಮುಳುಗಿ ಕತ್ತಲು ಕವಿಯುತ್ತಿತ್ತು. ಲಕ್ಷ್ಮಿ ಅಡುಗೆ ಮನೆಯ ಖಾಲಿ ಮಡಕೆಯನ್ನೇ ನೋಡುತ್ತಾ ನಿಂತಿದ್ದಳು. ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ದೇವಪ್ಪ ಏನೂ ಮಾತನಾಡದೆ ನೆಲದ ಮೇಲೆ ಕುಳಿತಿದ್ದ. ದೇವಪ್ಪ, ಕೊನೆ ಹಿಡಿಹಿಟ್ಟು ಮುಗೀತು. ಮಂಜು ಬೆಳಿಗ್ಗೆ ರೊಟ್ಟಿ ಕೇಳಿದ್ದ. ನಾನು ನೀರ್ ಕೊಟ್ಟು ಸಾರು ಅಂದೆ. ಎಷ್ಟು ದಿನ ನಮ್ಮ ಮಗನಿಗೆ ಸುಳ್ಳು ಹೇಳೋದು? ಆ ಮಾತು ಕೇಳಿ ದೇವಪ್ಪನ ಎದೆ ಒಡೆದಂತಾಯ್ತು. ಅವನು ತನ್ನ ಸೋತ ಮುಖವನ್ನು ಮೇಲೆತ್ತಿದ. ಗೊತ್ತು ಲಕ್ಷ್ಮಿ, ಗೊತ್ತು. ದಿನವೂ ಚಕ್ರ ತಿರುಗಿಸ್ತೀನಿ. ಕೈ ನೋವಿನಿಂದ ಬೆಂಕಿ ಕಕ್ಕುತ್ತೆ. ಆದರೆ ಯಾರು ಈ ಚಂದನವಾಡಿಯಲ್ಲಿ ಮಡಿವಾಳನ ಮಡಕೆ ಕೊಳ್ಳೋಕೆ ಬರ್ತಾರೆ? ಅವರು ಬಳಿ ಕಾಸಿಲ್ಲ. ಶೆಟ್ಟರು ಧನಂಜಯ ನನ್ನ ಮಡಕೆ ನೋಡಿ ನಕ್ಕ. ನಿನ್ನ ಮಡಕೆ ನಿನ್ನ ಅದೃಷ್ಟದ ಹಾಗೆ ವಕ್ರವಾಗಿವೆ ಎಂದ. ಅದು ನಿನ್ನ ಅದೃಷ್ಟವಲ್ಲ ದೇವಪ್ಪ, ಈ ಊರಿನದ್ದು, ಈ ಬರಗಾಲದ್ದು. ಯಾರ ಬಳಿಯೂ ಹಣವಿಲ್ಲ. ಮಳೆ ಬೇಕು ನಮಗೆ, ಬೆಳೆಗೆ ಮಾತ್ರವಲ್ಲ, ಭರವಸೆಗೂ. ಇದ್ದಕ್ಕಿದ್ದಂತೆ ಮಂಜು ಒಳಗೆ ಬರುತ್ತಾನೆ. ಅವನ ಮುಗ್ಧ ಕಣ್ಣುಗಳಲ್ಲಿ ಏನೋ ಕುತೂಹಲ ಮತ್ತು ಹಸಿವಿನ ಛಾಯೆ. ಅಪ್ಪ, ನಾನು ಶೆಟ್ರ ಮನೆ ಹತ್ತಿರ ಹೋಗಿದ್ದೆ. ದೂರದಿಂದ ಜಿಲೇಬಿ ಅಂಗಡಿಯನ್ನ ನೋಡ್ತಾ ನಿಂತಿದ್ದೆ. ಜಿಲೇಬಿ ವಾಸನೆ ತುಂಬ ಜೋರಾಗಿತ್ತು. ಬಹಳ ಹೊತ್ತು ನಿಂತಿದ್ದೆ. ಆದರೆ ಶೆಟ್ರ ಸೇವಕ ನನ್ನ ಓಡಿಸಿಬಿಟ್ಟ. ನಾಯಿ ಓಡಿಸಿದ ಹಾಗೆ ಓಡಿಸಿದ. ಶೆಟ್ರ ಮಹಲಿನ ಸುತ್ತ ನಿನ್ನ ಬಡತನದ ವಾಸನೆ ಹರಡಬೇಡ ಅಂದ. ಮಂಜುವಿನ ಈ ಮಾತು ಕೇಳಿ ಲಕ್ಷ್ಮಿ ಬೇಗನೆ ತಿರುಗಿ ನಿಂತ್ಕೊಳ್ತಾಳೆ. ಅವಳ ಹೆಗಲು ನಡುಗುತ್ತಿದೆ. ಅವಳು ಅಳುತ್ತಿದ್ದಳು. ದೇವಪ್ಪನ ಮುಷ್ಟಿ ಬಿಗಿಯಾಗುತ್ತದೆ. ಕೋಪದಿಂದಲ್ಲ, ಅಸಹಾಯಕತೆಯಿಂದ. ಮಂಜು, ಮಗನೇ, ಒಂದು ದಿನ ಬರುತ್ತೆ. ನಾನು ಮಾತು ಕೊಡ್ತೀನಿ. ಆ ದಿನ ನಮ್ಮ ಅಡುಗೆ ಮನೆಯಿಂದಲೂ ಜಿಲೇಬಿ ವಾಸನೆ ಬರ್ತದೆ. ಆ ದಿನ ಯಾರೂ ನಿನ್ನ ಓಡಿಸೋಲ್ಲ. ಆದರೆ ಯಾವಾಗ ಅಪ್ಪ? ಆ ದಿನ ಯಾವಾಗ ಬರ್ತದೆ? ದೇವಪ್ಪನ ಬಳಿ ಉತ್ತರವಿರಲಿಲ್ಲ. ಅವನು ಮಂಜುವನ್ನು ಬಿಗಿಯಾಗಿ ಅಪ್ಪಿಕೊಳ್ಳುತ್ತಾನೆ. ಕತ್ತಲು ಕವಿಯುತ್ತಿದ್ದಂತೆ ಆ ಗುಡಿಸಲಿನಲ್ಲಿ ದುಃಖದ ಕತ್ತಲೂತಲೂ ಕವಿಯಿತು. ಮರುದಿನ ಬೆಳಿಗ್ಗೆ ಸೂರ್ಯ ಮೇಲೆದ್ದನು. ದೇವಪ್ಪ ತನ್ನ ಕಾರ್ಯಾಗಾರಕ್ಕೆ ಹೋಗಿದ್ದ. ಆದರೆ ಅವನ ಮನಸ್ಸು ಮಾತ್ರ ಮನೆಯಲ್ಲೇ ಇತ್ತು. ಅವನ ಕೈಗಳು ಚಕ್ರ ತಿರುಗಿಸುತ್ತಿದ್ದವು. ಆದರೆ ಅವನ ಆಲೋಚನೆಗಳು ಬೇರೆಯೇ ಇದ್ದವು. ಚಕ್ರ ತಿರುಗುತ್ತಿದೆ, ಆದರೆ ನನ್ನ ಬದುಕು ನಿಂತು ಹೋಗಿದೆ. ಮಣ್ಣು ಮೆತ್ತಗಿದೆ, ಆದರೆ ನನ್ನ ಮನಸ್ಸು ಕಲ್ಲಾಗಿದೆ. ದೇವರೇ, ನೀನು ಚಂದನವಾಡಿಯನ್ನೇ ಮರೆತೆಯಾ ಅಥವಾ ನನ್ನನ್ನ ಮಾತ್ರ ಮರೆತೆಯಾ? ಇದ್ದಕ್ಕಿದ್ದಂತೆ ಶೆಟ್ಟರು ಧನಂಜಯ ತನ್ನ ಸೇವಕ ಪ್ಯಾರೆಯೊಂದಿಗೆ ಅಲ್ಲಿಗೆ ಬರುತ್ತಾನೆ. ಶೆಟ್ಟರು ಊರಿನ ದೊಡ್ಡ ವ್ಯಾಪಾರಿ. ಅವನಿಗೆ ಬಡವರೆಂದರೆ ಸಾಕಷ್ಟು ತಿರಸ್ಕಾರ. ನೋಡು ಪ್ಯಾರೆ, ಇವನನ್ನ ಮಣ್ಣಿನ ಕಲಾಕಾರ. ಇನ್ನು ಮಣ್ಣಿನಿಂದ ಚಿನ್ನ ಮಾಡೋಕೆ ಪ್ರಯತ್ನಿಸ್ತಿದ್ದೀಯ ದೇವಪ್ಪ? ನಿನ್ನ ಮಡಕೆ ನಿನ್ನ ಹೊಟ್ಟೆಯ ಹಾಗೆ ಖಾಲಿ ಇವೆ. ಯಾಕೆ ಈ ಕಷ್ಟ? ನಿನ್ನಂಥವನು ಈ ಊರಿಗೆ ಅಪಶಕುನ. ನಿನ್ನ ನೆರಳೇ ದುರದೃಷ್ಟ ತರೋದು. ಹೌದು ಶೆಟ್ರೆ, ನಾಯಿಗಳು ಇವನ ಮನೆಗೆ ಬರೋದಿಲ್ಲ. ದುರದೃಷ್ಟ ಇವನ ಜೊತೆಗೆ ಅಂಟಿಕೊಂಡಿದೆ. ಶೆಟ್ರೆ, ನಾನು ಯಾರಿಗೂ ಕೇಡು ಮಾಡಿಲ್ಲ. ನಾನು ದುಡಿತೀನಿ, ಪ್ರಾರ್ಥನೆ ಮಾಡ್ತೀನಿ. ನನ್ನ ನೋವನ್ನ ಯಾಕೆ ಅಪಹಾಸ್ಯ ಮಾಡ್ತೀರಾ? ನೋವು ನಮ್ಮಂಥ ಶ್ರೀಮಂತರಿಗೆ ಮನರಂಜನೆ ಕೊಡುತ್ತೆ. ಏನ್ ಮಾಡ್ತೀಯಾ? ನನ್ ತಲೆ ಮೇಲೆ ಮಡಕೆ ಹೊಡೀತೀಯಾ? ಬಾ ಇಲ್ಲಿಂದ, ಬಡತನ ಜಾಗ ಬಿಟ್ಟು ಹೋಗೋಣ. ದೇವಪ್ಪ ಅವರು ಹೋಗೋದನ್ನೇ ನೋಡ್ತಾನೆ. ನಂತರ ಆಕಾಶವನ್ನ ನೋಡ್ತಾನೆ. ಅವನ ಕಣ್ಣಲ್ಲಿ ನೀರು ತುಂಬಿದರೂ ಅವನು ಸುರಿಯಲು ಬಿಡುವುದಿಲ್ಲ.
ಗಂಡಸು ಅಳಬಾರದು ಎಂಬ ಭಾವನೆ ಅವನನ್ನು ತಡೆಯುತ್ತದೆ. ಯಾಕೆ ದೇವರೇ, ನಾನು ಎಂದೂ ಮೋಸ ಮಾಡಿಲ್ಲ, ಕಳ್ಳತನ ಮಾಡಿಲ್ಲ. ಕೊಟ್ಟಿದ್ದೇನೆ, ಹಂಚಿದ್ದೇನೆ. ಯಾಕೆ ಇಷ್ಟು ನೋವು? ಈ ಕತ್ತಲೆ ಕೊನೆಯಲ್ಲಿ ಬೆಳಕಿಲ್ಲವೇ? ಬೇಸರದಿಂದ ಅವನು ಕಾರ್ಯಾಗಾರದಿಂದ ಹೊರಡ್ತಾನೆ. ಮನೆಯ ಕಡೆ ಹೋಗದೆ ದೂರದಲ್ಲಿ ಕಾಣುವ ಕಾಡಿನ ಕಡೆ ನಡೀತಾನೆ. ಖಾಲಿ ಕೈಯಲ್ಲಿ ಲಕ್ಷ್ಮಿ ಮತ್ತು ಮಂಜು ಎದುರಿಗೆ ಹೋಗಲು ಅವನ ಮನಸ್ಸು ಒಪ್ಪುವುದಿಲ್ಲ. ಅವನು ಕಾಡಿನೆಡೆಗೆ ನಡೀತಾನೆ. ಅಲ್ಲಿ ಯಾರೂ ಇಲ್ಲ. ಅಲ್ಲಿ ಅವನು ತನ್ನ ನೋವನ್ನು ಮುಕ್ತವಾಗಿ ಸುರಿಸಬಹುದು. ಕಾಡು ರಾತ್ರಿಯಲ್ಲಿ ಎಷ್ಟು ಭಯಾನಕವಾಗಿತ್ತು. ಕತ್ತಲೆ, ಪ್ರಾಣಿಗಳ ಕೂಗು, ಗಾಳಿಯ ಸದ್ದು ಎಲ್ಲವೂ ಭಯ ಹುಟ್ಟಿಸುವಂತಿತ್ತು. ಆದರೆ ದೇವಪ್ಪನಿಗೆ ಯಾವ ಭಯವೂ ಇರಲಿಲ್ಲ. ಅವನ ಭಯವೆಲ್ಲ ಬದುಕಿನ ಬಗ್ಗೆ ಮಾತ್ರ. ನಾನು ಗಂಡಸು. ಹೆಂಡತಿ ಮಗನ ಮುಂದೆ ಅಳಕ್ಕಾಗಲ್ಲ. ಅವರು ನನ್ನನ್ನು ಅಳೋದನ್ನು ನೋಡಿದರೆ ಅವರ ಧೈರ್ಯ ಮುರಿದು ಹೋಗುತ್ತೆ. ಅದಕ್ಕೆ ನಾನು ಈ ಕಾಡಿಗೆ ಬಂದೆ. ದೇವ್ರೆ, ಎಷ್ಟು ಪರೀಕ್ಷೆ ಇನ್ನು? ಅವನು ಹೀಗೆ ಆಕಾಶದತ್ತ ನೋಡುತ್ತಾ ಮಾತನಾಡ್ತಿದ್ದಾಗ ಅವನ ಕಿವಿಗೆ ಒಂದು ನರಳಾಟ ಕೇಳಿಸಿತು. ಓ ಕಾಪಾಡಿ, ನೀರು ಎಂಬ ದುರ್ಬಲ ದನಿ. ಅದು ಪೊದೆಯ ಹಿಂದಿನಿಂದ ಬರುತ್ತಿತ್ತು. ಓ ಕಾಪಾಡಿ, ನೀರು, ಯಾರಾದ್ರೂ ಇದ್ದೀರಾ? ದೇವಪ್ಪ ಎಚ್ಚರಿಕೆಯಿಂದ ಆ ಕಡೆ ಹೋಗಿ ನೋಡ್ತಾನೆ. ಅಲ್ಲಿ ಒಬ್ಬ ಮುದುಕ ಮುನಿಗಳು ನೆಲದ ಮೇಲೆ ಬಿದ್ದಿದ್ದಾರೆ. ಅವರ ಕಾಲು ಊದಿಕೊಂಡಿತ್ತು, ಮುಖದಲ್ಲಿ ಬಳಲಿಕೆ. ಓ ಮನುಷ್ಯನ ದನಿ, ಪವಾಡವೇ ಸರಿ. ನನಗೆ ಸಹಾಯ ಮಾಡಪ್ಪ. ನಾನು ಕಾಡಿನ ಒಳಗೆ ಗುಹೆಯಲ್ಲಿ ಧ್ಯಾನ ಮಾಡ್ತಾ ಇದ್ದೆ. ನೀರಿಗೆಂದು ಹೊರಗೆ ಬಂದೆ. ದಾರಿಯಲ್ಲಿ ಕಾಲು ತಿರುಚಿದೆ. ಒಂದು ದಿನ ರಾತ್ರಿಯಿಂದ ಇಲ್ಲೇ ಬಿದ್ದಿದ್ದೀನಿ. ಯಾರೂ ಈ ಕಾಡಿಗೆ ಬರೋದಿಲ್ಲ. ಎಲ್ಲರಿಗೂ ಭಯ. ದಯವಿಟ್ಟು ನೀರು, ನನ್ನ ಗಂಟಲು ಒಣಗಿದೆ. ಸ್ವಾಮಿ, ಚಿಂತೆ ಮಾಡಬೇಡಿ, ನಾನು ನೀರು ತಂದು ಕೊಡ್ತೀನಿ. ಆದರೆ ಈ ಕಾಡಿನಲ್ಲಿ ನನಗೆ ನೀರಿರುವದ ಜಾಗ ಗೊತ್ತಿಲ್ಲ. ಪೂರ್ವಕ್ಕೆ ಹೋಗು. ಸುಮಾರು 2 ಮೈಲಿ ದೂರ ಒಂದು ಗುಪ್ತ ಜಲಧಾರೆ ಇದೆ. ಮೈಲುಗಟ್ಟಲೆ ದೂರದಲ್ಲಿ ಶುದ್ಧ ನೀರಿರುವ ಏಕೈಕ ಜಾಗ ಅದು. ನನ್ನ ಕಮಂಡಲ ತಗೊಂಡು ಹೋಗು, ಬೇಗ ಮಗು. ದೇವಪ್ಪ ತನ್ನ ಸಂಕಟ ಮರೆತು ಕಮಂಡಲ ತೆಗೆದುಕೊಂಡು ಮುನಿಗಳು ತೋರಿಸಿದ ದಿಕ್ಕಿನಲ್ಲಿ ಓಡುತ್ತಾನೆ. ಅವನಿಗೆ ತನ್ನ ಹಸಿವು, ಬವಣೆ ಎಲ್ಲವೂ ಮರೆತು ಹೋಗುತ್ತದೆ. ಬೇರೆಯವರ ಸಂಕಟ ನೋಡಿದಾಗ ತನ್ನ ಸಂಕಟ ಮರೆತು ಸಹಾಯ ಮಾಡುವ ಗುಣ ಅವನಲ್ಲಿತ್ತು. ದೇವಪ್ಪ 2 ಮೈಲಿ ದೂರ ಓಡಿದ. ಅಲ್ಲೊಂದು ಸುಂದರ ಜಲಧಾರೆ ಕಾಣಿಸಿತು. ನೀರು ಸ್ಫಟಿಕದಂತೆ ಸ್ವಚ್ಛವಾಗಿತ್ತು. ಅವನು ನೀರು ತುಂಬಿಸಿಕೊಳ್ಳಲು ಹತ್ತಿರ ಹೋದ. ಆಗ ಅಲ್ಲಿ ಗಾಳಿಯಲ್ಲಿ ಬೆಳಕು ಹರಡಿತು. ಒಬ್ಬ ಭೀಕರ ಯಕ್ಷಿಣಿ ಅವನ ಮುಂದೆ ಪ್ರತ್ಯಕ್ಷಳಾದರು. ನಿಲ್ಲು ಮನುಷ್ಯ, ಪವಿತ್ರ ಜಲಧಾರೆಗೆ ಕೈ ಹಾಕೋಕೆ ನಿನಗೆ ಎಷ್ಟು ಧೈರ್ಯ? ಈ ಜಾಗ ನಿಷಿದ್ಧ ಪ್ರದೇಶವೆಂದು ನಿನಗೆ ಗೊತ್ತಿಲ್ವೇ? ದೇವಪ್ಪ ಭಯದಿಂದ ಹಿಂದೆ ಸರಿಯುತ್ತಾನೆ. ಆದರೆ ಕಮಂಡಲವನ್ನು ಬಿಗಿಯಾಗಿ ಹಿಡಿದುಕೊಳ್ಳುತ್ತಾನೆ. ಮುನಿಗಳ ಮಾತು ನೆನಪಿಗೆ ಬರುತ್ತದೆ. ಅವನು ತನ್ನ ಭಯವನ್ನು ಮೆಟ್ಟಿ ನಿಲ್ಲುತ್ತಾನೆ. ತಾತಾಯಿ, ಕ್ಷಮಿಸಿ, ನನಗೆ ಗೊತ್ತಿರಲಿಲ್ಲ. ನಾನು ಬಡ ಮಡಿವಾಳ. ಆದರೆ ಒಬ್ಬ ಸಂತರು ದಾಹದಿಂದ ಸಾಯ್ತಿದ್ದಾರೆ. ಅವರೇ ನನ್ನನ್ನು ಇಲ್ಲಿಗೆ ಕಳಿಸಿದ್ದು. ನಾನು ಅವರಿಗೆ ನೀರು ತಗೊಂಡು ಹೋಗಲೇಬೇಕು. ಖಾಲಿ ಕೈಯಲ್ಲಿ ಹಿಂತಿರುಗೋಕೆ ಆಗೋಲ್ಲ. ಸಂತನ ಸಾಯ್ತಿದ್ದಾನಾ? ನನಗೇನು, ನನ್ನ ಕೆಲಸ ಈ ಜಲಧಾರೆ ಕಾಯುವುದು. ಬಹಳ ಜನ ಬರ್ತಾರೆ, ಆದ್ರೆ ಯಾರೂ ಶುದ್ಧ ಮನಸ್ಸಿನವರಲ್ಲ. ನನ್ನ ನೋಡಿದ ಕೂಡ್ಲೇ ಓಡಿ ಹೋಗ್ತಾರೆ. ನಿನಗೊಂದು ಅವಕಾಶ ಕೊಡ್ತೀನಿ ಮಡಿವಾಳ. ನನ್ನ ಒಗಟು ಬಿಡಿಸು. ಸೋತರೆ ಈ ಕಾಡಿನಿಂದ ಹೊರಗೆ ಹೋಗೋಕೆ ಆಗಲ್ಲ. ಗೆದ್ದರೆ ನೀರು ತಗೊಂಡು ಹೋಗ್ಬೋದು. ನಾನು ಕಲ್ತವನಲ್ಲ, ಆದ್ರೆ ಪ್ರಯತ್ನ ಮಾಡ್ತೀನಿ. ಕೇಳಿ ತಾಯಿ. ನನ್ನನ್ನ ಗಣಿಯಿಂದ ತೆಗೆಯುತ್ತಾರೆ. ಮರದ ಪೆಟ್ಟಿಗೆಯಲ್ಲಿ ಇಡುತ್ತಾರೆ. ಆ ಪೆಟ್ಟಿಗೆಯಿಂದ ನಾನು ಎಂದೂ ಬಿಡುಗಡೆ ಹೊಂದೋದಿಲ್ಲ. ಆದ್ರೆ ಬಹುತೇಕ ಎಲ್ಲರೂ ನನ್ನನ್ನ ಉಪಯೋಗಿಸ್ತಾರೆ. ನಾನು ಯಾರು? ದೇವಪ್ಪ ಕಣ್ಣು ಮುಚ್ಚುತ್ತಾನೆ. ಅವನು ಪಂಡಿತನಲ್ಲ. ಅವನು ತನ್ನ ಸರಳ ಬದುಕಿನ ಬಗ್ಗೆ ಯೋಚಿಸ್ತಾನೆ. ಅವನು ಬರೆಯೋಕೆ ಉಪಯೋಗಿಸೋ ಪೆನ್ಸಿಲ್ ನೆನಪಾಗುತ್ತೆ. ಗಣಿಯಿಂದ ತೆಗೆದ ಸೀಸ ಮರದ ಪೆಟ್ಟಿಗೆಯಲ್ಲಿ ಇಟ್ಟಿರ್ತಾರೆ. ಎಲ್ಲರೂ ಉಪಯೋಗಿಸ್ತಾರೆ. ಅದು ಪೆನ್ಸಿಲ್. ಚಂದ್ರವ್ವ ಕೆಲವು ಕ್ಷಣ ಮೌನವಾಗಿರ್ತಾಳೆ.
ಅವಳ ಭೀಕರ ಮುಖವು ಆಶ್ಚರ್ಯ ಮತ್ತು ಗೌರವದಿಂದ ಮೃದುವಾಗುತ್ತದೆ. 100 ವರ್ಷದಲ್ಲಿ ಯಾರೂ ಬಿಡಿಸದ ಒಗಟನ್ನು ಈ ಬಡ ಮಡಿವಾಳ ಬಿಡಿಸಿದ್ದ. ಅದ್ಭುತ. ಮಣ್ಣಿನ ಕೆಲಸ ಮಾಡೋವನು ಮನಸ್ಸಿನ ಒಗಟು ಬಿಡಿಸಿದ. ನೀನು ಓಡಿ ಹೋಗಲಿಲ್ಲ. ನಿನ್ನ ಸತ್ಯದಿಂದ ಉತ್ತರ ಕೊಟ್ಟೆ. ನಿನ್ನ ಮನಸ್ಸು ಶುದ್ಧ. ನೀನು ಬೇಕಾದಷ್ಟು ನೀರು ತಗೊಂಡು ಹೋಗು ಮತ್ತು ನನ್ನ ಆಶೀರ್ವಾದವಾಗಿ ಇದನ್ನು ತಗೊಳ್ಳು. ಅವಳು ಬೆರಡು ಮಿಟುಕಿಸ್ತಾಳೆ. ಒಂದು ಸಣ್ಣ ಅತ್ಯಂತ ಸುಂದರವಾದ ಕಮಲದ ಹೂವು ಮೃದುವಾದ ಚಿನ್ನದ ಬೆಳಕಿನಿಂದ ಮಿನುಗುತ್ತಾ ದೇವಪ್ಪನ ಖಾಲಿ ಕೈಯಲ್ಲಿ ಬಂದು ಬೀಳುತ್ತದೆ. ಚಂದ್ರವ್ವ ಮಾಯವಾಗ್ತಾಳೆ. ದೇವಪ್ಪ ಆ ಹೂವನ್ನೇ ದಿಟ್ಟಿಸಿ ನೋಡ್ತಾನೆ. ನಂತರ ಕಮಂಡಲವನ್ನು ಶುದ್ಧ ನೀರಿನಿಂದ ತುಂಬಿಸಿ ಹೊಸ ಶಕ್ತಿಯಿಂದ ಮುನಿಗಳ ಬಳಿ ಓಡುತ್ತಾನೆ. ದೇವಪ್ಪ ಉಸಿರು ಬಾಯಿ ಬಿಟ್ಕೊಂಡು ಓಡಿ ಬರುತ್ತಾನೆ. ಮುನಿಗಳು ಅವನಿಗಾಗಿ ಕಾಯುತ್ತಿದ್ದರು. ದೇವಪ್ಪ ಕಮಂಡಲವನ್ನು ಮುನಿಗಳಿಗೆ ಕೊಡುತ್ತಾನೆ. ಮಗು, ಚಂದ್ರವ್ವನ ಒಗಟು ನೀನು ಬಿಡಿಸಿದೆಯಾ? 100 ವರ್ಷದಲ್ಲಿ ಯಾರೂ ಬಿಡಿಸಿಲ್ಲ. ನಿನ್ನ ಮನಸ್ಸು ಶುದ್ಧವಾಗಿದೆ. ದುರಾಸೆ ಮತ್ತು ಭಯವಿಲ್ಲದೆ ಇದೆ. ನಿನಗೇನೂ ಸಂಬಂಧವಿಲ್ಲದ ನನಗೆ ಸಹಾಯ ಮಾಡಿದೆ. ಮುನಿಗಳು ಕಣ್ಣು ಮುಚ್ಚಿ ಮಂತ್ರ ಪಠಿಸ್ತಾರೆ. ಚಿನ್ನದ ಬೆಳಕು ಅವರನ್ನ ಆವರಿಸುತ್ತದೆ. ಬೆಳಕು ಕರಗಿದಾಗ ಅದ್ಭುತವಾದ ಒಂದು ಚಿನ್ನದ ನವಿಲು ಅವರ ಪಕ್ಕದಲ್ಲಿ ನಿಂತಿರ್ತದೆ. ಅದರ ಗರಿಗಳು ಒಳಗಿನ ಬೆಳಕಿನಿಂದ ಹೊಳೆಯುತ್ತಿವೆ. ಇದು ನಿನಗಾಗಿ. ನೀನು ನನ್ನ ಪ್ರಾಣ ಉಳಿಸಿದೆ. ಇದು ಸಾಮಾನ್ಯ ನವಿಲಲ್ಲ. ಇದು ವರಗಳನ್ನು ಕೊಡುವ ಜೀವಿ. ಆದರೆ ಸ್ವಾಮಿ, ನಾನು ಬಡವ. ನಾನು ಈ ನವಿಲನ್ನೇನು ಮಾಡ್ಲಿ? ನಾನು ಇದರ ಗರಿ ತಿನ್ನೋಕಾಗಲ್ಲ, ಇದನ್ನ ಮಾರೋಕಾಗಲ್ಲ. ಶೆಟ್ಟರ ಧನಂಜಯನಂಥ ದುರಾಸೆಯವರು ಇದನ್ನ ನೋಡಿದ್ರೆ ನನಗೆ ತೊಂದರೆ ಕೊಡ್ತಾರೆ. ಮನೆಗೆ ಕರೆದುಕೊಂಡು ಹೋಗು. ಪ್ರೀತಿಸು. ನಿನ್ನ ಮಗನ ಹಾಗೆ ಕಾಪಾಡು. ಯಾವ ಬೆಲೆಗೂ ಮಾರಬೇಡ. ಇದರ ನಿಜವಾದ ಉದ್ದೇಶ ನಿನಗೆ ಈಗ ತಿಳಿಯದು. ನೀನು ಅದನ್ನು ಅನುಭವಿಸಬೇಕು. ನಿನ್ನ ಅದೃಷ್ಟ, ದೇವಪ್ಪ, ಈ ಜೀವಿಯ ಜೊತೆಗೆ ಕಟ್ಟಲಾಗಿದೆ. ನನ್ನ ಮಾತು ನೆನಪಿಡು. ಸ್ವಾರ್ಥವಿಲ್ಲದೆ ಪ್ರೀತಿಸು. ಅದೇ ನಿನ್ನ ಕೆಲಸ. ದೇವಪ್ಪ ಏನಾದ್ರೂ ಕೇಳೋ ಮುನ್ನ ಕಾಡಿನೊಳಗೆ ನಡೆದು ಮಾಯವಾಗುತ್ತಾರೆ. ದೇವಪ್ಪ ಚಿನ್ನದ ನವಿಲನ್ನ ಎತ್ತಿಕೊಂಡು ಮನೆ ಕಡೆ ನಡೀತಾನೆ. ಅವನ ಮನಸ್ಸಿನಲ್ಲಿ ಹೊಸ ಭರವಸೆ ಮೂಡಿತ್ತು. ಮರುದಿನ ಬೆಳಿಗ್ಗೆ ದೇವಪ್ಪ ಮನೆಗೆ ಬಂದ. ಅವನ ಕೈಯಲ್ಲಿ ಚಿನ್ನದ ನವಿಲು. ಲಕ್ಷ್ಮಿ ಅವನನ್ನ ನೋಡಿದಳು. ಅವಳಿಗೆ ಒಂದೇ ಸಮನೆ ಆಶ್ಚರ್ಯ ಮತ್ತು ಸಿಟ್ಟು. ದೇವಪ್ಪ, ಇದೇನು? ಇಷ್ಟು ಸುಂದರವಾದ ಪಕ್ಷಿ ಎಲ್ಲಿಂದ ತಂದೆ? ಅನ್ನ ಎಲ್ಲಿದೆ? ನೀನು ಕಾಡಿಗೆ ಹೋಗಿ ಪಕ್ಷಿ ಹಿಡ್ಕೊಂಡ್ ಬಂದೆ? ದೇವಪ್ಪ ನಡೆದದ್ದೆಲ್ಲವನ್ನೂ ಹೇಳ್ತಾನೆ. ಚಂದ್ರವ್ವನ ಒಗಟು, ಮುನಿಗಳ ವರದಾನ, ಎಲ್ಲವನ್ನೂ. ನವಿಲ, ಮಾಯಾ ನವಿಲ. ನಾವು ಹಸಿವಿನಿಂದ ಸಾಯ್ತಿದ್ದೀವಿ. ನೀನು ಸಾಕು ಪ್ರಾಣಿ ತಂದಿದ್ದೀಯ. ಆ ಮುನಿಗಳು ಚಿನ್ನ ಕೊಡಬಹುದಿತ್ತು, ಆದ್ರೆ ಪಕ್ಷಿ ಕೊಟ್ಟಿದ್ದಾರೆ. ಇದ್ರಿಂದ ಏನು ಪ್ರಯೋಜನ? ಲಕ್ಷ್ಮಿ, ಅವರು ದೊಡ್ಡ ತಪಸ್ವಿ. ಅವ್ರು ಹೇಳಿದ್ದಾರೆ, ಇದರ ಉದ್ದೇಶ ನಮಗೆ ತಿಳಿಯುತ್ತೆ. ನಾನು ಮಾತು ಕೊಟ್ಟಿದ್ದೀನಿ, ಇದನ್ನ ಮಾರೋಕೆ ಆಗಲ್ಲ. ಇದು ನಮ್ಮ ಕುಟುಂಬದ ಭಾಗ. ಇಷ್ಟು ಹೊತ್ತಿಗೆ ಮಂಜು ಎದ್ದು ಬಂದ. ಅವನ ಕಣ್ಣಿಗೆ ನವಿಲು ಬಿದ್ದಿತು. ಅವನ ಮುಖದಲ್ಲಿ ತಿಂಗಳುಗಳ ನಂತರ ಮೊದಲ ಬಾರಿ ಸಂತೋಷ ಮೂಡಿತು. ಅಪ್ಪ, ಇದು ತುಂಬಾ ಸುಂದರವಾಗಿದೆ. ನಾನು ಇದರ ಜೊತೆ ಆಡ್ಬೋದಾ? ಬೇರೆ ಮಕ್ಕಳು ನಮ್ಮನ್ನ ಬಡವರು ಅಂತ ಆಡೋಕ್ಕೆ ಬಿಡೋದಿಲ್ಲ. ಆದ್ರೆ ಈ ನವಿಲು ನನ್ನ ಗೆಳೆಯ. ಮಂಜು ನವಿಲನ್ನು ಮೆಲ್ಲಗೆ ಮುಟ್ಟುತ್ತಾನೆ. ನವಿಲು ಮೆತ್ತಗೆ ಕೂಗುತ್ತಾ ಅವನ ಹಿಂದೆ ಹಿಂದೆ ನಡೆದುಕೊಂಡು ಹೋಗುತ್ತದೆ. ಲಕ್ಷ್ಮಿ ಅವರನ್ನೇ ನೋಡುತ್ತಾಳೆ. ಮಂಜುವಿನ ಸಂತೋಷ ನೋಡಿ ಅವಳ ಸಿಟ್ಟು ಮೃದುವಾಗ್ತದೆ. ಆ ನವಿಲು ನಿಜಕ್ಕೂ ವಿಶೇಷವಾಗಿತ್ತು. ಅದರ ಗರಿಗಳು ಚಿನ್ನದಂತೆ ಹೊಳೆಯುತ್ತಿದ್ದವು. ಕೆಲವು ದಿನಗಳು ಕಳೆದವು. ನವಿಲು ಮನೆಯ ಸದಸ್ಯನಂತೆಯೇ ಆಗಿಬಿಟ್ಟಿತ್ತು. ಮಂಜು ಅದರ ಜೊತೆ ಆಟವಾಡುತ್ತಿದ್ದ. ಆದರೆ ಈ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ. ಒಂದು ದಿನ ಶೆಟ್ಟರು ಧನಂಜಯ ಆ ದಾರಿಯಲ್ಲಿ ಹೋಗುತ್ತಿದ್ದ. ಅವನ ಕಣ್ಣಿಗೆ ಚಿನ್ನದ ನವಿಲು ಬಿದ್ದಿತು. ಪ್ಯಾರೆ, ನಿಲ್ಲಿಸು. ಅದೇನು? ಅದೆಂಥ ಅದ್ಭುತ ಜೀವಿ? ಅದು ಮಡಿವಾಳನ ಮಗನ ಹತ್ತಿರ ಇದೆ ಶೆಟ್ರೆ. ಶೆಟ್ರು ನೇರವಾಗಿ ಗುಡಿಸಲಿನ ಕಡೆ ಹೋಗ್ತಾರೆ. ದೇವಪ್ಪ ಹೊರಗೆ ಬರ್ತಾನೆ. ಶೆಟ್ರ ಮುಖದಲ್ಲಿ ದುರಾಸೆ ಸ್ಪಷ್ಟವಾಗಿತ್ತು. ದೇವಪ್ಪ,
ಆ ಪಕ್ಷಿ ನನಗೆ ಬೇಕು, ಬೆಲೆ ಹೇಳು. ನಿನಗೆ ಸಾವಿರಾರು ಚೀಲ ಹಾಕಿಕೊಳ್ಳೋಕು ಸಾಕಾಗುವಷ್ಟಕ್ಕಾಗುವಷ್ಟು ದುಡ್ಡು ಕೊಡ್ತೀನಿ. ಶೆಟ್ರೆ, ಆ ಪಕ್ಷಿ ಮಾರಾಟಕ್ಕಿಲ್ಲ. ಮಾರಾಟಕ್ಕಿಲ್ವಾ? ಎಲ್ಲವೂ ಮಾರಾಟಕ್ಕಿರುತ್ತೆ ಮೂರ್ಖ. 50 ಚಿನ್ನದ ನಾಣ್ಯ. ಬೇಡ 100 ಚಿನ್ನದ ನಾಣ್ಯ. ಬೇಡ ಅಂದೆ ಶೆಟ್ರೆ. ಅದು ನನಗೆ ದೊರೆತ ವರ. ಅದು ವ್ಯಾಪಾರದ ವಸ್ತುವಲ್ಲ. ದಯವಿಟ್ಟು ಇಲ್ಲಿಂದ ಹೊರಡಿ. ಶೆಟ್ಟರಿಗೆ ಬಹಳ ಕೋಪ ಬರುತ್ತದೆ. ಬಡವನೊಬ್ಬ ತನ್ನ ಮಾತು ಉಲ್ಲಂಘಿಸಿದ್ದು ಇದೇ ಮೊದಲು. ಅವನ ಅಹಂಕಾರಕ್ಕೆ ಪೆಟ್ಟು ಬಿದ್ದಿತ್ತು. ಇದೋ ನಿನಗೆ ದೊಡ್ಡ ತಪ್ಪಾಗಿ ಪರಿಣಮಿಸ್ತೆ ಮಡಿವಾರ. ಈ ಗುಡಿಸಲಲ್ಲೇ ಸಾಯ್ತೀಯ. ನಾನ್ ನೋಡ್ಕೊಳ್ತೀನಿ. ಬಾ ಪ್ಯಾರೆ, ಈ ಪಕ್ಷಿ ಒಂದಲ್ಲ ಒಂದಿನ ನನ್ನದಾಗ್ತದೆ. ಸಿಟ್ಟಿನಿಂದ ಹೊರಟು ಹೋಗ್ತಾನೆ. ಲಕ್ಷ್ಮಿ ಹೊರಗ್ ಬರ್ತಾಳೆ, ಮುಖದಲ್ಲಿ ಭಯ. ದೇವಪ್ಪ, ನೀನು ದೊಡ್ಡ ಶತ್ರುವನ್ನ ಸಂಪಾದಿಸ್ಕೊಂಡೆ, ಒಂದು ಪಕ್ಷಿಗೋಸ್ಕರ. ಲಕ್ಷ್ಮಿ, ಇದು ಕೇವಲ ಪಕ್ಷಿಯಲ್ಲ. ಇದು ನನ್ನ ಮಾತು. ನನ್ನ ಮಾತು ಅವನ ದುಡ್ಡಿಗಿಂತ ದೊಡ್ಡದು. ಮುನಿಗಳು ಕಾಪಾಡುವಂದಿದ್ರು ನಾನು ಕಾಪಾಡ್ತೀನಿ. ಇತ್ತ ಸುಂದರವಾಡ ಸಾಮ್ರಾಜ್ಯದ ಅರಮನೆಯಲ್ಲಿ ದೊಡ್ಡ ದುಃಖ ಆವರಿಸಿತ್ತು. ರಾಜಕುಮಾರಿ ತಾರಾಗೆ ಏನೋ ವಿಚಿತ್ರ ಕಾಯಿಲೆ ಬಂದಿತ್ತು. 1 ತಿಂಗಳಿಂದ ಅವಳು ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಳು. ರಾಜ ಸೂರ್ಯಸಿಂಹನಿಗೆ ಏನೂ ಮಾಡಲು ತೋಚದೆ ಕಂಗಾಲಾಗಿದ್ದ. ಗುರುಗಳೇ, 1 ತಿಂಗಳಾಗಿದೆ ಹೀಗೆ. ನಮ್ಮ ವೈದ್ಯರಿಗೆ ಏನೂ ಅರ್ಥವಾಗ್ತಿಲ್ಲ. ಇದೇನು ಕಾಯಿಲೆ? ಇದಕ್ಕೆ ಔಷಧಿ ಏನು? ಮಹಾರಾಜ, ನಾನು ಗ್ರಹಗಳನ್ನು ನೋಡಿದೆ. ಇದು ಸಾಮಾನ್ಯ ಕಾಯಿಲೆಯಲ್ಲ. ಇದು ದುಃಖದ ಶಾಪ. ಇವಳ ಆತ್ಮವನ್ನು ಸೆರೆ ಹಿಡಿದಿದೆ. ಇದಕ್ಕೆ ಔಷಧಿ ಬಹಳ ವಿಶೇಷ. 2 ಶುದ್ಧ ಕಣ್ಣೀರು ಬೇಕು. ಕಣ್ಣೀರ? ಯಾವ ಕಣ್ಣೀರು? ನಾವು ಇಡೀ ರಾಜ್ಯದಲ್ಲಿ ಅಳೋಕೆ ಹೇಳ್ಬೋದು. ಇಲ್ಲ ಮಹಾರಾಜ, ಅದು ಮಾಯಾಜೀವಿಯ ಕಣ್ಣೀರಾಗಿರಬೇಕು. ವರಗಳನ್ನು ಕೊಡುವ ಜೀವಿ. ಆ ಕಣ್ಣೀರು ಪ್ರೀತಿಯಿಂದ ಸುರಿದಿರಬೇಕು. ಮತ್ತು ಅದರ ಜೊತೆಗೆ ನಿಜವಾದ ಬಡವನ, ಆದರೆ ಪ್ರಾಮಾಣಿಕ ಮನುಷ್ಯನ ಕಣ್ಣೀರು ಸೇರಬೇಕು. ಅವನು ತನಗೋಸ್ಕರ ಅಳಬಾರದು, ಆ ಜೀವಿಗೋಸ್ಕರ ಅಳಬೇಕು. ಆ 2 ಸ್ವಾರ್ಥವಿಲ್ಲದ ಪ್ರೀತಿಯ ಕಣ್ಣೀರು ಒಟ್ಟು ಸೇರಿ ಒಂದು ಹೊಳೆಯುವ ಮುತ್ತಾಗಿ ಮಾರ್ಪಾಡಾಗುತ್ತದೆ. ಆ ಮುತ್ತನ್ನ ರಾಜಕುಮಾರಿಯ ಎದೆಯ ಮೇಲಿಟ್ಟರೆ ಶಾಪ ನಿವಾರಣೆಯಾಗುತ್ತದೆ. ಅಂಥ ಜೀವಿ ಎಲ್ಲಿದೆ? ಅಂಥ ಮನುಷ್ಯ ಎಲ್ಲಿದೆ? ಮಹಾರಾಜ, ನನ್ನ ದೃಷ್ಟಿಯಲ್ಲಿ ಕಾಣಿಸುತ್ತಿದೆ ಒಂದು ಚಿನ್ನದ ನವಿಲು ಮತ್ತು ಒಬ್ಬ ಸಾಮಾನ್ಯ ಮಡಿವಾಳ ಚಂದನವಾಡಿಯಲ್ಲಿ. ಆಗ ನಾವು ಈಗ್ಲೇ ಹೊರಡೋಣ. ರಕ್ಷಕರನ್ನು ಸಿದ್ಧಗೊಳಿಸಿ. ರಾಜನ ಆಜ್ಞೆ ಕೇಳಿ ಊರಲ್ಲಿ ಸಂಚಲನವಾಯಿತು. ರಾಜ ಸ್ವತಃ ಬರುತ್ತಿದ್ದಾನೆಂಬ ಸುದ್ದಿ ಎಲ್ಲೆಡೆ ಹರಡಿತು. ಶೆಟ್ಟರು ಧನಂಜಯನಿಗೆ ಸಂತೋಷವಾಯಿತು. ದೇವಪ್ಪನಿಗೆ ಈಗ ಶಿಕ್ಷೆಯಾಗುತ್ತದೆ ಎಂದುಕೊಂಡ. ರಾಜ ಮತ್ತು ಅವನ ಪರಿವಾರ ದೇವಪ್ಪನ ಮುಂದೆ ಬಂದು ನಿಂತರು. ನೀನೇ ದೇವಪ್ಪ ಮಡಿವಾಳ? ನಿನ್ನ ಬಳಿ ಚಿನ್ನದ ನವಿಲಿದೆಯೇ? ಹೌದು ಮಹಾರಾಜ, ಅದು ಇಲ್ಲೇ ಇದೆ. ಆ ನವಿಲು ನನಗೆ ಬೇಕು. ನನ್ನ ಮಗಳ ಪ್ರಾಣ ಅದರ ಮೇಲೆ ಅವಲಂಬಿತವಾಗಿದೆ. ನಾನು ನಿನಗೆ ಚಿನ್ನದ ಚೀಲ, ರಾಜಧಾನಿಯಲ್ಲಿ ಮನೆ, ನೀನ್ ಕೇಳಿದ್ದೆಲ್ಲ ಕೊಡ್ತೀನಿ. ಅದನ್ನ ನನಗ್ ಕೊಡು. ಶೆಟ್ರು ಧನಂಜಯ ಹಿಂದೆ ನಿಂತು ನಗುತ್ತಾನೆ. ಈಗ ದೇವಪ್ಪ ಕೊಡಲೇಬೇಕು ಅಂದುಕೊಳ್ತಾನೆ. ಆದರೆ ದೇವಪ್ಪನ ಮುಖದಲ್ಲಿ ದೃಢತೆ ಕಾಣಿಸಿತು. ಮಹಾರಾಜ, ನಾನು ನಿಮ್ಮ ಸೇವಕ. ನಿಮ್ಮ ಆಜ್ಞೆ ಶಿರಸಾವಹಿಸುತ್ತೇನೆ. ಆದರೆ ಈ ಒಂದು ವಸ್ತುವನ್ನ ಮಾತ್ರ ಕೊಡಲಾರೆ. ಅದು ನನಗೆ ಒಬ್ಬ ಮುನಿಗಳು ಕೊಟ್ಟದ್ದು. ಅವರು ಅದನ್ನ ಪ್ರೀತಿಸು, ಕಾಪಾಡು ಅಂದಿದ್ದಾರೆ. ಆ ಮಾತನ್ನು ನಾನು ಮುರಿಯಲಾರೆ. ಚಿನ್ನಕ್ಕಾಗಲಿ ಅರಮನೆಗಾಗಲಿ ಅಲ್ಲ. ಮಹಾರಾಜ, ಈ ಮನುಷ್ಯ ಹುಚ್ಚ. ನನಗೂ ಕೊಡಲು ನಿರಾಕರಿಸಿದ್ದ. ಅವನು ನಿಮ್ಮ ರಾಜಾಜ್ಞೆಯನ್ನೂ ನಿರಾಕರಿಸುತ್ತಿದ್ದಾನೆ. ನಾನ್ ಯಾರ್ಗೊತ್ತೇ ಮಡಿವಾಳ? ನಾನ್ ನಿನ್ ಬಂಧಿಸಬಲ್ಲೆ. ನಾನ್ ಬಲವಂತವಾಗಿ ತಗೊಳ್ಬಲ್ಲೆ. ತಗೊಳ್ಬಹುದು ಮಹಾರಾಜ, ನೀವು ರಾಜ. ಆದರೆ ಬಲವಂತವಾಗಿ ತಗೊಂಡ್ರೆ ಅದರ ಮಾಯೆ ನಾಶವಾಗಬಹುದು. ಅದನ್ನ ಪ್ರೀತಿಯಿಂದ ಕೊಡಬೇಕು, ಬಲವಂತದಿಂದ ತೆಗೆಯಬಾರದು. ದಯವಿಟ್ಟು ಅರ್ಥ ಮಾಡ್ಕೊಡಿ. ರಾಜಗುರುಗಳು ರಾಜನ ಕಿವಿಯಲ್ಲಿ ಪಿಸುಗುಟ್ಟುತ್ತಾರೆ. ಮಹಾರಾಜ, ಅವನು ಹೇಳಿದ್ದು ಸರಿ. ಆ ಜೀವಿಯ ಮಾಯೆ
ಪ್ರೀತಿಯಿಂದ ಬಂದದ್ದು. ಬಲವಂತವಾಗಿ ತೆಗೆದರೆ ಅದು ಸತ್ತ ಪಕ್ಷಿಯಾಗಿ ಪರಿಣಮಿಸುತ್ತದೆ. ಬೇರೆ ದಾರಿ ಕಾಣಬೇಕು. ಆಗ ನಾನೇನ್ ಮಾಡ್ಲಿ? ನನ್ ಮಗಳು ಸಾಯ್ತಿದ್ದಾಳೆ. ಅವನು ದೇವಪ್ಪನನ್ನೇ ನೋಡ್ತಾನೆ. ರಾಜನ ಕೋಪಕ್ಕೆ ಹೆದರದೆ ತನ್ನ ಮಾತಿಗಾಗಿ ನಿಲ್ಲುವ ಈ ಮನುಷ್ಯ. ಅವನ ಕಣ್ಣುಗಳಲ್ಲಿ ಸತ್ಯ ಕಾಣುತ್ತದೆ. ರಾಜನ ಸಿಟ್ಟು ಕರಗತೊಡಗಿತು. ನೀನು ನೀನ್ ನಿಜವಾಗಿಯೂ ಈ ಪಕ್ಷಿಯನ್ನ ಪ್ರೀತಿಸ್ತೀಯ ತಾನೆ? ದುಡ್ಡಿಗಿಂತ ನನ್ನ ಒಲವಿಗಿಂತ ಹೆಚ್ಚಾಗಿ? ಅದು ಕೇವಲ ಪಕ್ಷಿಯಲ್ಲ ಮಹಾರಾಜ, ಅದು ನನ್ನ ಮಗನ ಸಂತೋಷ. ಅದು ನಾನು ಕೊಟ್ಟ ಮಾತು. ಅದು ನನ್ನ ಮಗನ ಹಾಗೆ. ಕ್ಷಣದ ಮೌನ. ದೇವಪ್ಪ ಚಿನ್ನದ ನವಿಲನ್ನು ನೋಡ್ತಾನೆ. ಅದು ಅವನ ಹತ್ತಿರ ಬಂದು ನಿಂತಿದೆ. ಅವನು ಹತಾಶ ರಾಜನನ್ನ ನೋಡ್ತಾನೆ. ಅವನ ಮನಸ್ಸು ರಾಜಕುಮಾರಿಗಾಗಿ ಕರುಣೆಯಿಂದ ತುಂಬುತ್ತದೆ. ರಾಜನ ಮಗಳು ಸಾಯುತ್ತಿದ್ದಾಳೆ. ಅವನಿಗೆ ಸಹಾಯ ಮಾಡಲು ಅವನ ಬಳಿ ಇರುವ ಏಕೈಕ ಮಾರ್ಗವೆಂದರೆ ಈ ನವಿಲು. ಅದನ್ನು ಕೊಡಲು ಅವನಿಗೆ ಆಗದು. ಮಹಾರಾಜ, ನಿಮ್ಮ ಮಗಳಿಗೆ ಪವಾಡ ಬೇಕು ಅಂದ್ರಿ. ನಾನು ನವಿಲನ್ನು ಕೊಡೋಕೆ ಆಗೋದಿಲ್ಲ. ಆದರೆ ನಾನು ಅದಕ್ಕೆ ವಿದಾಯ ಹೇಳಲೆ? ಒಮ್ಮೆ ಮಾತ್ರ. ನಾನು ಮುನಿಗಳಿಗೆ ಕಾಪಾಡುತ್ತೇನೆ ಅಂದಿದ್ದೆ. ನಾನು ಸೋತೆ. ರಾಜ ದುಃಖದಿಂದ ತಲೆ ಆಡಿಸ್ತಾನೆ. ದೇವಪ್ಪ ಮಂಡಿಯೂರಿ ನವಿಲನ್ನ ಅಪ್ಪಿಕೊಳ್ತಾನೆ. ನವಿಲು ಅವನ ಹತ್ತಿರ ಒತ್ತಿಕೊಳ್ತದೆ. ಅವನ ಕಣ್ಣಿಂದ ಒಂದು ಬಿಸಿ ಕಣ್ಣೀರು, ಶುದ್ಧ ಪ್ರೀತಿಯ. ಮತ್ತು ಅವನು ಕಳೆದುಕೊಳ್ಳುತ್ತಿರುವ ಈ ಜೀವಿಗಾಗಿ ದುಃಖದ ನವಿಲಿನ ಚಿನ್ನದ ಗರಿಯ ಮೇಲೆ ಬೀಳುತ್ತದೆ. ನವಿಲು ಮೆತ್ತಗಿನ ದುಃಖದ ಕೂಗು ಕೂಗುತ್ತದೆ. ಅದರ ಕಣ್ಣಿನ ಚಿನ್ನದ ಬೆಳಕಿನ ಹೊಳಪಿನಲ್ಲಿ ಆ ಎರಡು ಕಣ್ಣೀರು ಒಟ್ಟು ಸೇರಿ ಒಂದು ಹೊಳೆಯುವ ಬಟಾಣಿ ಗಾತ್ರದ ಮುತ್ತಾಗಿ ನೆಲದ ಮೇಲೆ ಉರುಳುತ್ತದೆ. ಎಲ್ಲರೂ ಅಚ್ಚರಿಯಿಂದ ನೋಡಿದರು. ಮಹಾರಾಜ, ಮುತ್ತು, ಶುದ್ಧ ಸ್ವಾರ್ಥವಿಲ್ಲದ ಪ್ರೀತಿಯ ಕಣ್ಣೀರು. ಮಡಿವಾಳ ನವಿಲಿಗಾಗಿ ಅತ್ತ, ನವಿಲು ಅವನಿಗಾಗಿ ಅತ್ತ. ಇದೇ ಔಷಧಿ. ರಾಜ ಮುತ್ತನ್ನು ತೆಗೆದುಕೊಂಡು ಆಶ್ಚರ್ಯದಿಂದ ನೋಡುತ್ತಾನೆ. ಅವನ ಕಣ್ಣುಗಳಲ್ಲಿ ಕೃತಜ್ಞತೆ ತುಂಬಿತು. ನೀನು ನಿನಗಾಗಿ ಅಳಲಿಲ್ಲ. ನಿನ್ನ ಬಡತನಕ್ಕಾಗಿ ಎಂದೂ ಅಳಲಿಲ್ಲ. ನೀನು ಈ ಜೀವಿಗಾಗಿ ಅತ್ತೆ. ನಿನಗಿಂತ ಪ್ರಾಮಾಣಿಕ ಮನುಷ್ಯ ನಾನ್ ನೋಡಿಲ್ಲ. ಕ್ಷಮಿಸು ದೇವಪ್ಪ, ನನ್ನ ಕಠಿಣ ಮಾತಿಗೆ ಕ್ಷಮಿಸು. ರಾಜ ಮತ್ತು ರಾಜಗುರುಗಳು ತಕ್ಷಣ ಅರಮನೆಗೆ ಹೊರಡುತ್ತಾರೆ. ಶೆಟ್ರು ಧನಂಜಯ ಅಲ್ಲೇ ನಿಂತು ನೋಡ್ತಾನೆ. ಅವನ ಎಲ್ಲಾ ಯೋಜನೆ ವಿಫಲವಾಗಿದೆ. ಅವನಿಗೆ ಅರ್ಥವಾಗ್ತದೆ, ದುರಾಸೆಯಿಂದ ಏನೂ ಸಾಧಿಸಲಾಗದು. ಪ್ರೀತಿಯಿಂದ ಮಾತ್ರ ಎಲ್ಲವೂ ಸಾಧ್ಯ. 1 ವಾರದ ನಂತರ ರಾಜ ಮತ್ತೆ ದೇವಪ್ಪರ ಗುಡಿಸಲಿಗೆ ಬಂದ. ಈ ಬಾರಿ ಅವನ ಜೊತೆ ಆರೋಗ್ಯವಂತ ರಾಜಕುಮಾರಿ ತಾರಾ ಕೂಡ ಇದ್ದಳು. ಅವಳ ಮುಖದಲ್ಲಿ ಆರೋಗ್ಯದ ಕಾಂತಿ, ಕಣ್ಣುಗಳಲ್ಲಿ ಕೃತಜ್ಞತೆ. ದೇವಪ್ಪ, ನೋಡು, ನನ್ ತಾರ ಗುಣಮುಖಳಾಗಿದ್ದಾಳೆ. ಮುತ್ತು ಕೆಲಸ ಮಾಡ್ತು. ನೀನು ಅವಳ ಪ್ರಾಣ ಉಳಿಸಿದೆ. ರಾಜಕುಮಾರಿ ತಾರಾ ಕೃತಜ್ಞತೆಯಿಂದ ದೇವಪ್ಪನಿಗೆ ನಮಸ್ಕರಿಸುತ್ತಾಳೆ. ದೇವಪ್ಪನಿಗೆ ಏನು ಮಾತನಾಡಬೇಕೆಂದು ತೋಚಲಿಲ್ಲ. ನಾನು ನಿನ್ನ ಸಂಪತ್ತನ್ನು ಬಲವಂತವಾಗಿ ತೆಗೆಯಲು ಪ್ರಯತ್ನಿಸಿದೆ. ಆದರೆ ನೀನು ನನಗೆ ಕಲಿಸಿದೆ, ನಿಜವಾದ ಸಂಪತ್ತನ್ನು ಬಲವಂತವಾಗಿ ತೆಗೆಯಲು ಸಾಧ್ಯವಿಲ್ಲ. ಅದನ್ನು ಕೊಡಬೇಕು. ಆದ್ದರಿಂದ ನಾನು ನಿನಗೆ ಇದನ್ನ ಕೊಡುತ್ತೇನೆ. ಸೇವಕರು ಚಿನ್ನದ ಪೆಟ್ಟಿಗೆಗಳು, ರೇಷ್ಮೆ ಬಟ್ಟೆ, ಆಭರಣಗಳನ್ನು ತರುತ್ತಾರೆ. ಇದು ನಿನ್ನ ಪ್ರಾಮಾಣಿಕತೆಗಾಗಿ. ಆದರೆ ಅದಕ್ಕಿಂತ ಹೆಚ್ಚಾಗಿ ಇಂದಿನಿಂದ ನೀನು ಕೇವಲ ಮಡಿವಾಳನಲ್ಲ, ನೀನು ರಾಜಗುರುಗಳ ಸ್ಥಾನದಲ್ಲಿ ನನ್ನ ಸಲಹೆಗಾರ. ನಿನಗಿಂತ ಹೆಚ್ಚಾಗಿ ಮಾತಿನ ಬೆಲೆ ತಿಳಿದವನು ನಾನು ನೋಡಿಲ್ಲ. ಇದ್ದಕ್ಕಿದ್ದಂತೆ ಮುನಿಗಳು ಎಲ್ಲರೂ ಅಚ್ಚರಿಯಿಂದ ನೋಡಿದ್ರು. ನಾನು ಹೇಳಿದ್ದೆ ಮಗು, ನವಿಲು ನಿನ್ನ ಅದೃಷ್ಟ ಬದಲಾಯಿಸುತ್ತೆ ಅಂತ. ಆದರೆ ನೀನು ಮಾರಬಹುದಾದ ಮಾಯೆಯಿಂದಲ್ಲ, ನಿನ್ನ ಒಳಗಿನ ಮಾಯೆಯಿಂದ. ನಿನ್ನ ಪ್ರೀತಿ, ನಿನ್ನ ಪ್ರಾಮಾಣಿಕತೆ, ನಿನ್ನ ತ್ಯಾಗದ ಮನೋಭಾವ, ಅದೇ ನಿಜವಾದ ಮಾಯೆ. ನವಿಲು ಕನ್ನಡಿಯಾಗಿತ್ತು, ನಾನು ನೋಡಿದ್ದನ್ನ ಜಗತ್ತಿಗೆ ತೋರಿಸಲು. ಮತ್ತು ಚಂದನವಾಡಿ ಪಟ್ಟಣವು ಇಂದಿನಿಂದ ನಿನ್ನದು. ನೀನು ಇದರ ಮುಖ್ಯಸ್ಥ. ಆ ವ್ಯಾಪಾರಿ ಧನಂಜಯನಿಗೆ ಅವನ ಕ್ರೌರ್ಯಕ್ಕೆ ಶಿಕ್ಷೆಯಾಗುತ್ತದೆ. ದೇವಪ್ಪ ಲಕ್ಷ್ಮಿ ಮತ್ತು ಮಂಜುವನ್ನ ನೋಡ್ತಾನೆ. ಅವರು ಸಂತೋಷದ ಕಣ್ಣೀರು ಸುರಿಸುತ್ತಿದ್ದಾರೆ.
ಅವನು ಚಿನ್ನದ ನವಿಲನ್ನು ನೋಡ್ತಾನೆ. ಅದು ತನ್ನ ಗರಿಗಳನ್ನು ಬಿಚ್ಚಿ ಪ್ರದರ್ಶಿಸುತ್ತದೆ. ನಂತರ ಅವನು ರಾಜನ ಕಡೆ ತಿರುಗುತ್ತಾನೆ. ಅಪ್ಪ, ಈಗ ನಮ್ಮ ಮನೇಲಿ ಜಿಲೇಬಿ ಮಾಡ್ಬೋದಾ? ಎಲ್ಲರೂ ನಗ್ತಾರೆ. ರಾಜ, ರಾಜಕುಮಾರಿ, ಮುನಿಗಳು ಮತ್ತು ದೇವಪ್ಪ. ಅವನ ದುಃಖದ ಕಣ್ಣೀರು ಈಗ ಸಂತೋಷದ ಕಣ್ಣೀರಾಗಿ ಮಾರ್ಪಾಡಾಗಿದೆ. ಆ ದಿನದಿಂದ ಆ ಗುಡಿಸಲಿನಲ್ಲಿ ಬಡತನ ಇಲ್ಲವಾಯಿತು. ಆದರೆ ದೇವಪ್ಪ ತನ್ನ ಪ್ರಾಮಾಣಿಕತೆಯನ್ನ ಮಾತ್ರ ಎಂದೂ ಕಳೆದುಕೊಳ್ಳಲಿಲ್ಲ. ಅವನು ರಾಜ ಸಲಹೆಗಾರನಾದ, ಆದರೆ ಅವನ ಮನಸ್ಸು ಮಾತ್ರ ಅದೇ ಬಡ ಮಡಿವಾಳನ ಮನಸ್ಸಾಗಿಯೇ ಉಳಿಯಿತು. ದೇವಪ್ಪನಂತೆ ನಾವು ನಮ್ಮ ಜೀವನದಲ್ಲಿ ಎಷ್ಟೋ ಸಂಕಷ್ಟಗಳನ್ನು ಎದುರಿಸುತ್ತೇವೆ. ಆದರೆ ಆ ಸಂಕಷ್ಟಗಳಲ್ಲಿ ನಮ್ಮ ಪ್ರಾಮಾಣಿಕತೆಯನ್ನು, ನಮ್ಮ ಮಾತಿನ ಬೆಲೆಯನ್ನು ಕಳೆದುಕೊಳ್ಳಬಾರದು. ಯಾಕೆಂದರೆ ಒಂದಲ್ಲ ಒಂದು ದಿನ ನಮ್ಮ ಒಳ್ಳೆಯತನವೇ ನಮ್ಮ ಅದೃಷ್ಟವನ್ನು ಬದಲಾಯಿಸುತ್ತದೆ. ದುರಾಸೆಯ ಶೆಟ್ಟರು ಧನಂಜಯನಂತೆ ದುರಾಸೆಯಿಂದ ಏನನ್ನೂ ಸಾಧಿಸಲಾಗದು. ಪ್ರೀತಿ, ಪ್ರಾಮಾಣಿಕತೆ, ತ್ಯಾಗ ಇವೇ ನಿಜವಾದ ಶಕ್ತಿಗಳು.